ಹಂಗೆ ನಾವು ಜೀವನದೊಳಗೆ ಸಣ್ಣ ಪುಟ್ಟ ದುಃಖಗಳಿಗೆ ಯಾಕೆ ನಾವು ಗಾಬರಿ ಆಗ್ತೀವಿ, ತಲ್ಲಣಿಸ್ತೀವಿ ಅಂತಂದರೆ ನಮಗೇನೂ ದುಃಖ ಆಗುವುದಿಲ್ಲ ಅಂತ ತಿಳ್ಕೊಂಡಿರ್ತೀವಿ. ಏನೂ ದುಃಖ ಆಗುವುದಿಲ್ಲ ಅಂತ ಎಲ್ಲಿವರೆಗೆ ತಿಳ್ಕೊಳ್ತೀವಿ ಆಗ ಸಣ್ಣ ಪುಟ್ಟ ದುಃಖಗಳು ನಮಗೆ ಪೀಡೆ ಕೊಡ್ತವೆ. ನಮಗೆ ಗೊತ್ತಾಗದೇ ಇದ್ದಂಗೆ ಇಂಜೆಕ್ಷನ್ ಚುಚ್ಚಿದ್ರೆ ಗಾಬರಿ ಆಗ್ತೀವಿ. ಇಂಜೆಕ್ಷನ್ ಚುಚ್ಚಿರಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತೀವಿ. ನಾವು ಆ ದುಃಖವನ್ನು ಸಹನ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತೀವಿ. ನಾಳೆ ಆಪ್ರೇಷನ್ ಅದ, ರೆಡಿ ಆಗ್ತೀವಿ. ಹೇಳಲಾರ್ದೆ ಕೇಳಲಾರ್ದೆ ಒಮ್ಮಲಿಗೆ ಆಯಿತು ಅಂದರೆ ಅದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಜೀವನದೊಳಗೆ ನಮಗೆ ಸುಖ ಬರ್ತವೆ, ದುಃಖ ಬರ್ತದೆ, ಕಷ್ಟ ಬರ್ತದೆ. ಅನಿರೀಕ್ಷಿತವಾದಂತಹ ಅಪಘಾತಗಳು ಅಂತ ಕರೀತಾರೆ ಜೀವನಕ್ಕೆ. ದುರ್ಬಲನಾಗಿರತಕ್ಕಂಥವನು ನಿರಾಶಾಗ್ತಾನೆ, ದುಃಖ ಪಡ್ತಾನೆ. ಧೈರ್ಯವಂತ ನುಗ್ಗುತ್ತಾನೆ, ಎಲ್ಲೋ ಹಾಳು ಹಾಕೋಗ್ತಾನೆ. ಬುದ್ಧಿವಂತ ಮಾತ್ರ ಅದನ್ನು ಎದುರಿಸ್ತಾನೆ. ಅಪಘಾತಗಳನ್ನು ಎದುರಿಸಬೇಕೇ ಹೊರತು ಮುನ್ನುಗ್ಗಬಾರ್ದು. ಎದುರಿಗೊಂದು ಕಾರ್ ಬರ್ತಾ ಇದೆ, ನಮಗೆ ಆಕ್ಸಿಡೆಂಟ್ ಆಗ್ತದೆ ಅಂತ ಗೊತ್ತಾಗ್ತಾ ಇದೆ. ಆಗ ಏನಾದ್ರಾಯ್ತು ಅಂತ ಒಬ್ಬ ಧೈರ್ಯವಂತ ಏನು ಮಾಡ್ತಾನೆ, ಹೊಡೆದು ಬಿಡ್ತಾನೆ. ಅದು ರೈಟ್ ಅಲ್ಲ. ದುಃಖ ಪಡೋನು ಹಿಂಗೆ ಸ್ಟೇರಿಂಗ್ ಮಾಡಿಕೊಂಡು ತಾನೇ ಹೇಳೋದು ಕೆಳಗೆ ಬಿದ್ದು ಬಿಡ್ತಾನೆ. ಅದು ರೈಟ್ ಅಲ್ಲ. ಬುದ್ಧಿವಂತನಾದವನು ಅದನ್ನು, ಆ ಅಪಘಾತವನ್ನು ಹೆಂಗೆ ತಪ್ಪಿಸಬೇಕು ಅಂತನ್ನೋದನ್ನು ಧೈರ್ಯದಿಂದ ತಪ್ಪಿಸ್ತಾನೆ. ಹಂಗೆ ನಮ್ಮ ಜೀವನದೊಳಗೆ ಅಪಘಾತಗಳು ಯಾವ ಕಾಲಕ್ಕೆ ಯಾವ ರೀತಿಯಾಗಿ ಯಾರಿಂದ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ನಾವು ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸಬೇಕು. ಈತ ಕೆಮ್ಮನು ಇನಿತು ದೂತರನು ಮಾಡಿ ಧರಾತಳದನು ನುಡಿನ ಮಾಯಾಪತೆ. ಜಗನ್ನಾಥದಾಸ ಹೇಳ್ತಾರೆ, ಈತ ಕೆಮ್ಮನು ಇನಿತು ದೂತರನು ಮಾಡಿ ಧರಾತಳದೊಳು ಅನುದಿನವಿ ಮಾಯಾಪತೆ. ಭೀತಿಗೊಂಬುವನಲ್ಲ ಭಯ ನಿವಾರಣನೇ, ಭೀತಿಗೊಂಬುವನಲ್ಲ ಭಯ ನಿವಾರಣನೇ. ಜಗನ್ನಾಥ ವಿಠಲ ಜಯಪ್ರದನೆ ಜಗದೀಶ, ನಿನ್ನ ಚಿತ್ತದನುಸಾರ ಮಾಡೋ ದೇವಾ, ಮಾಡೋ ದೇವಾ. ಭಗವಂತನಿಗೆ ಕೇಳ್ಕೊಳ್ತಾರೆ, ನಂದಂತೂ ನಡೆಯಂಗಿಲ್ಲ, ನಿನ್ನ ಮನಸ್ಸಿಗೆ ಬರ್ತದೆ ಮಾಡು. ಪಾತ್ರ ನೆಂದೆನೀಸೋ ಪಾಪಾತ್ಮಯನೀಸೋ, ಇವ ಶ್ರೋತ್ರಿಯಂದೆನೀಸೋ ಬಲು ಶುಂಠನೆನೀಸೋ. ಪುತ್ರ ಮಿತ್ರಾದ್ಯರಿಂ ಬಯಸಿ ಪೂಜೆಯ ಮಾಡಿ. ಭಗವಂತನ ಕೇಳ್ಕೊಳ್ತಾರೆ, ನಾನು ಏನು ಮಾಡಬೇಕು ಅಂತ ಮಾಡಿದ್ದಿ, ಮಾಡಿಬಿಡು ಹೋಗಲಿ, ರೆಡಿ. ನಾ ದಡ್ಡ ಆಗಬಾರ್ದು ಅಂತ ನಾನು ಅನ್ಕೋತೀನಿ, ನೀ ದಡ್ಡ ಮಾಡಬೇಕು ಅಂತ ಹೊಂಟಿದ್ದಿ, ಹೋಗಲಿ ಮಾಡಿಬಿಡಪ್ಪ, ಸೋಲ್ಬೇಕು. ನಾನು ಪಾತ್ರ ಹೌದೋ ಇಲ್ಲೋ, ನಾನು ಪಾತ್ರನಾಗಬೇಕು ಅಂತ ಅಂದ್ಕೊಂಡೀನಿ, ನಿನಗೆ ಮನಸ್ಸಿಲ್ಲ, ಬಿಟ್ಟುಕೋ ಅಂತ ಕೇಳ್ತಾರೆ. ಕೊನೆಗೇನಂತಾರೆ ಗೊತ್ತದೇನು, ನೀನು ಏನೇ ನನಗೆ ಆಪತ್ತು ತಂದು ಕೊಡು, ನಾ ಅಂಜಂಗಿಲ್ಲ. ಯಾಕೆ ಗೊತ್ತದೇನು, ನಿನಗೆ ಭಯ ನಿವಾರಣ ಅಂತಂತಾರೆ, ಭಯನಾಶನ ಅಂತಂತಾರೆ. ನನ್ನ ಭಯವನ್ನು ಪರಿಹಾರ ಮಾಡಲಿಕ್ಕೆ ನೀನು ಗಟ್ಟಿ ಇರು ಮುಂದಾಗ, ನಾನ್ಯಾಕೆ ಅಂಜಲಿ ಅಂತ ಕೇಳ್ತಾರೆ. ಭೀತಿಗೊಂಬುವನಲ್ಲ ಭಯ ನಿವಾರಣ ನೀನು, ಜಗನ್ನಾಥ ವಿಠಲ ಜಯಪ್ರದನೆ ಜಗದೀಶ, ನಿನ್ನ ಚಿತ್ತದನುಸಾರ ಮಾಡೋ ದೇವಾ. ಎನ್ನ ಸಾಕುವ ದೊರೆಯೇ ಮಾನ್ಯ ಮಾರಮಣನೇ,
ನಿನ್ನ ಚಿತ್ತದನುಸಾರ ಮಾಡೋ ದೇವಾ ಮಾಡೋ ದೇವಾ. ಪರಮಾತ್ಮ ಹೇಳ್ತಾರೆ, ಗುಣ ಕಾಲ ಕರ್ಮ, ನನ್ನ ಕರ್ಮ ನನ್ನ ಪುಣ್ಯ ಎಲ್ಲ ಅನುಭವಿಸಿ ನನಗೇನು ಕೊಡ್ತಿ ಕೊಡಪ್ಪ. ದವಾಖಾನೆಯೊಳಗೆ ನಮ್ಮವ್ರನ್ನ ಹಾಕಿರ್ತೀವಿ, ಡಾಕ್ಟ್ರ್ ಬಂದು ಹೇಳ್ತಾರೆ, ನೋಡಪ್ಪ ಹಿಂಗಾಗ್ತದೆ, ಮಾಡಲೇಬೇಡ. ಇವನಿಗೆ ಆಪ್ರೇಷನ್ ಮಾಡದೇ ಇದ್ರೆ ಸಾಯ್ತಾರೆ, ಮಾಡಲೇಬೇಡ ಕೇಳ್ತಾರವರು. ನಾವೇನಂತೀವಿ, ಏನು ಬೇಕಾದ್ರೆ ಮಾಡ್ಕೊಡ್ರಿ ಅಂತಂತೀವ. ಆಯ್ತಪ್ಪ ಆಪ್ರೇಷನ್ ಮಾಡಿರಿ, ಅದು ಅನಿವಾರ್ಯ ಅಂತಂದಮೇಲೆ. ಹಂಗೆ ದೇವರು ಡಾಕ್ಟರು ಇಬ್ಬರು ಒಂದೇ ಅಂತ. ಯಾಕೆ? ಯಾರ ಕೈಯಲ್ಲಿ ಜನ್ಮ ಮರಣವಿದೆ ಅವರು ದೇವರು, ಡಾಕ್ಟ್ರ ಕೈಯಲ್ಲಿ ಜನ್ಮ ಮರಣವಿದೆ. ಯಾಕೆ? ನಿಮಗೆ ಯಾವಾಗ ಜನ್ಮ ಬೇಕು ಹೇಳ್ರಿ, ಆವಾಗ ಜನ್ಮ ಮಾಡ್ತಾರೆ. ಸಿಜರಿನ್ ಅಂದರೆ ಏನು? ಮತ್ತೆ ನೀವು ಯಾವಾಗ ಡೇಟ್ ಕೊಡ್ತೀರಿ, ಯಾವಾಗ ಟೈಮು ಕೊಡ್ತೀರಿ, ಆವಾಗ ನಿಮ್ಮ ಜನ್ಮ ಮಾಡ್ತಾರೋ ಇಲ್ಲೋ. ಮತ್ತು ದೇವರು ತಮಗೆ ಯಾವಾಗ ಜನ್ಮ ಬೇಕು ಆವಾಗ ಮಾಡ್ತಾ, ಅವನೇ ದೇವರು. ಮತ್ತು ಡಾಕ್ಟ್ರು ಅಷ್ಟೇ ಇದ್ದಾರೆ, ನಿಮ್ಗೆ ಯಾವ ಡೇಟ್ ಕೊಡ್ತೀರಿ ಅವಾಗ ಕೊಡ್ತಾರೆ. ಮರಣನೂ ಅಷ್ಟೇ. ನಿಮ್ಮನ್ನು ಒಯ್ದು ICU ಒಳಗೆ ಇಟ್ಟು ಬಿಟ್ಟಿರ್ತಾರೆ, ಅದಕ್ಕೇನಂತಾರೆ ಹಾಕಿರ್ತಾರೆ, ಆಕ್ಸಿಜನ್ ಹಾಕಿರ್ತಾರೆ. ಯಾವಾಗ ಹೇಳ್ರಿ ಅವಾಗ ನಾವು ತೆಗಿತೀವಿ ಅಂತ. ಅವ್ರು ತೆಗೆದ್ರು ಅವ್ನು ಸತ್ತ, ಅಲ್ಲಿ ತನಕ ಅವ್ನು ಬದುಕಿರ್ತಾನೆ. ನೋಡ್ರಿ, ಡಾಕ್ಟ್ರ್ ಕೈಯ ಜನ್ಮದ, ಡಾಕ್ಟ್ರ್ ಕೈಯ ಮರಣದ ಅಂದ್ರೆ ನಮ್ಮ ಡಾಕ್ಟ್ರು ದೇವರೇ. ಇದನ್ನು ನೋಡ್ಕೊಂಡೇ ದಾಸ ಅಂದ್ಬಿಟ್ಟು ವೈದ್ಯ ಬಂದ ನೋಡೆ ವೈಕುಂಠ. ಅಂದರೆ ನಾವು ಹೆಲ್ಪ್ಲೆಸ್ ಆದಾಗ ನೀವು ಏನು ಮಾಡ್ತೀರಪ್ಪ ಮಾಡಿರಿ. ನಾವು ಡಾಕ್ಟ್ರಿಗೆ ಹೇಳ್ತೀವಲ್ಲ, ಕೂಸು ಅಡ್ಡ ಬಂದುಬಿಟ್ಟದ, ಸಿಜರಿನ್ ಮಾಡಬೇಕು ಅನಿವಾರ್ಯ ಅಂತಂದು ನೀವೇನಂತೀರಿ? ಆಯ್ತು ಮಾಡಿರಿ, ನನ್ನ ಕೈಯೊಳಗೆ ಏನದ, ಅದನ್ನು ಸೀದಾ ಮಾಡ್ಲಿಕ್ಕೆ ಬರ್ತದೆ ನನಗೆ? ಇಲ್ಲ. ನೋಡಿರಿ, ಪ್ರತ್ಯಕ್ಷವಾಗಿ ನಾವು ಇಲ್ಲಿ ಪರತಂತ್ರರಾಗಿದ್ದೇವೆ, ಅವನ ಮೇಲೆ ಒಪ್ಪಿಸ್ತಾ ಇದ್ದೀವಿ. ನಿನಗೇನು ಮನಸ್ಸಿಗೆ ಬಂದದ್ದು ಮಾಡಪ್ಪ ಅಂತಂತೀವಿ. ಸಣ್ಣ ಒಂದು ಮಗು ಹುಟ್ಟಬೇಕಾದ್ರೆ ಇಷ್ಟು ಸ್ವಾತಂತ್ರ್ಯ ಪರತಂತ್ರಗಳ ಒಂದು ಯುದ್ಧ ಆಗ್ತದೆ ಅಂತಂದಮೇಲೆ 100 ವರ್ಷದ ಜೀವನದೊಳಗೆ ನಾವು ಪರತಂತ್ರರು ಅಂತ ಅನುಭವ ಆಗೋದಿಲ್ಲ. ಅದಕ್ಕೆ ದೇವ್ರಿಗೆ ಹೇಳ್ತಾರೆ, ಎನ್ನ ಸಾಕುವ ದೊರೆಯ ಮಾನ್ಯ ಮಾರಮಣನೇ, ನಿನ್ನ ಚಿತ್ತದನುಸಾರ ಮಾಡೋ ದೇವಾ ಮಾಡೋ ದೇವಾ. ನೋಡಿ, ರಾಮದೇವರು ಮತ್ತು ಸೀತಾದೇವಿಯರು ಸಂಸಾರ ಮಾಡ್ತಾ ಇರುವಾಗ ಗಂಡ ಹೆಂಡಂದರಲ್ಲಿ ಪ್ರೀತಿ ಜಾಸ್ತಿ ಆಗ್ತಾ ಇತ್ತು ಅಂತ. ಅದಕ್ಕೆ ಕಾರಣ ಏನು ಕೊಡ್ತಾರೆ ಅಂದರೆ, ಒಂದು ದೇವರ ಕೈಯಲ್ಲಿ, ಒಂದು ನಮ್ಮ ಕೈಯಲ್ಲಿ ಇದ್ದದ್ದು. ಗಂಡ ಹೆಂಡಂದರಲ್ಲಿ ಪ್ರೀತಿ ಹೆಚ್ಚಾಗಲಿಕ್ಕೆ ಒಂದು ದೇವರೇ ಕೊಡಬೇಕು, ಒಂದು ನಾವು ಗಳಿಸ್ಬೇಕು. ಯಾವುದು? ಮೊದಲನೇ ಹತ್ರ ಗುಣಾತ್ ರೂಪಗುಣಾಚ್ಚಾಪಿ ಪ್ರೀತಿರ್ಭೂಯೋಭ್ಯ ವರ್ತತ. ಸೀತಾದೇವಿ ರಾಮದೇವರು ಈ ಗಂಡ ಹೆಂಡಂದರಲ್ಲಿ ಅನ್ಯೋನ್ಯತಾ ಬರಲಿಕ್ಕೆ ಕಾರಣ ಏನಂದರೆ, ಮೊದಲಿದ್ದು ಗುಣ. ಹೆಂಡತಿಯಲ್ಲಿರುವ ಉತ್ತಮ ಗುಣಗಳನ್ನು ನೋಡಿ ಗಂಡ ಮಾರು ಹೋಗಿಬಿಡ್ತಾನೆ. ಗಂಡನಲ್ಲಿರ್ತಂಥ ಉತ್ತಮ ಗುಣಗಳನ್ನು ನೋಡಿ ಹೆಂಡತಿ ಮಾರು ಹೋಗ್ತಾಳೆ. ಸೊ ಗಂಡ ಹೆಂಡಂದರಲ್ಲಿ ಅನ್ಯೋನ್ಯತಾ ಬರಲಿಕ್ಕೆ ಮೊದಲನೇ ಕಾರಣ ಒಳ್ಳೆಯ ಗುಣಗಳು. ಗುಣಾತ್ ರೂಪ ಗುಣಾಚ್ಛ. ರೂಪ ಅಂತನ್ನೋದು ಅದು ಎರಡನೇದಿಟ್ಟಿದ್ದಾರೆ ನೋಡಿ, ಅದು ದೇವರು ಕೊಡಬೇಕು, ನಮ್ಮ ಹತ್ರ ಇಲ್ಲ. ಸೀತಾದೇವಿಗೆ ದೇವರು ರೂಪವನ್ನು ಕೊಟ್ಟಿದ್ದಾನೆ, ಗುಣವನ್ನು ಕೊಟ್ಟಿದ್ದಾನೆ. ರೂಪದಿಂದ ನಾಶ ಹೊಂದಿದ ದಶರಥ ರಾಜ, ರೂಪವಿದ್ದರೂ ರಾಮ ರಾಜ್ಯವನ್ನಾಳಿದ. ಯಾಕೆ? ಗುಣದಿಂದ ಕೂಡಿದಾಗ ಆ ರೂಪ ಬಾಧಕವಾಗುವುದಿಲ್ಲ. ಗುಣರಹಿತವಾದ ರೂಪ ಯಾವಾಗಲೂ ಬಾಧಕವಾಗ್ತದೆ. ಪ್ರೀತಿರ್ಭೂಯೋಭ್ಯ ವರ್ತತೆ. ನಾವೆಲ್ಲ ಬೇಡೋದೇನು? ಸೌಭಾಗ್ಯವನ್ನು ಬಿಡ್ತದೆ. ಸೌಭಾಗ್ಯಮಸ್ಸೈ ದತ್ವಾ ಜಾತಾಸ್ತಂ ವಿಪರೇತನ ಸುಮಂಗಲೀರಿಯಂ ವಧೂರಿಮಾಂ ಸಮೇತ ಪಶ್ಯತ. ಎಲ್ಲ ದೇವತೆಗಳಿಗೆ ಬ್ರಾಹ್ಮಣ ಬೇಡಿಕೊಳ್ಳುತ್ತಾನೆ, ನನ್ನ ಎದುರಿಗೆ ಒಂದು ಸುಮಂಗಲಿ ಬಂದಿದ್ದಾಳೆ, ನನ್ನ ದ್ವಾರ ನನ್ನಲ್ಲಿ ನಿಂತು ಎಲ್ಲ ಭಗೋ ಅರ್ಯಮ ಸವಿತಾ ಪುರಂದಿರ್ ಭಗ ಅರ್ಯಮ ಇತ್ಯಾದಿ ದೇವತೆಗಳು 16 ಮಂದಿ ಸುಮಂಗಲಿಯರು ನನ್ನ ದ್ವಾರ, ಇವಳಿಗೆ ಸೌಭಾಗ್ಯವನ್ನು ಕೊಡ್ರಿ ಅಂತ ಕೇಳಬೇಕು.
ಬ್ರಾಹ್ಮಣ ತನ್ನ ಪರವಾಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ಆಕೆ ಬಂದು ಬ್ರಾಹ್ಮಣರ ಮುಂದೆ ನಿಂತ್ರೆ, ಆಕೆ ಬ್ಯೂಟಿ ಪಾರ್ಲರ್ ಮುತ್ತೈದು ಮುಂದೆ ನಿಂತು ಅಂದ್ರೆ ಗೋವಿಂದ ಆಕೆನೇ ಉಡಿ ತುಂಬಕ್ಕೆ. ಬ್ರಾಹ್ಮಣನ ಮುಂದೆ ನಿಂತಾಗ ಆಶೀರ್ವಾದ, ಸೌಭಾಗ್ಯ. ಸೌ ಅಂದರೆ ಹಿಂದಿಯೊಳಗೇನು 100. ಸೌಭಾಗ್ಯ, 100 ವರ್ಷದವರೆಗೂ ನನಗೆ ಈ ಭಾಗ್ಯವನ್ನು ಕೊಡೋ ಅಂತ ಕೇಳೋದೇ ಸೌಭಾಗ್ಯ. ನಾನು 100 ವರ್ಷ ಸುಮಂಗಲಿಯಾಗಿ ಬದುಕು, 100 ವರ್ಷ ನಗನಗತಾ ಬದುಕಬೇಕು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ. ದೇವರ ಸೇವೆಯನ್ನು ಮಾಡಿ ಏನು ಸಮಾಧಾನ ಸಂತೋಷದಿಂದ ಇರ್ತೇನೆ. ಇದು ಇವತ್ತು ನಾಳೆ ಎಂಡಾಗಬಾರ್ದು, 100 ವರ್ಷದವರೆಗೂ ಇರಲಿ ಅಂತಲಿಕ್ಕೆ ಸೌಭಾಗ್ಯ. ಸೌಭಾಗ್ಯ ಒಂದು ಸುಭಗ ಅಂದರೆ ಗುಣಗಳಿಂದ ಪೂರ್ಣ. ಸುಭಗಸ್ಯ ಭಾವ ಸೌಭಾಗ್ಯಂ ಅಂತ ಒಂದು ಅರ್ಥವಾದರೆ, ನಾವು ಹಿಂದಿ ಮತ್ತು ಇಂಗ್ಲೀಷ ಸಮ್ಮಿಶ್ರ ಸರ್ಕಾರ ಹೆಂಗಾದರೂ ನಡೆದದೆ, ಸಮ್ಮಿಶ್ರ ಭಾಷೆಯನ್ನು ಮಾಡಿಬಿಟ್ರೆ ಏನಾಗ್ತದೆ, 100 ವರ್ಷ ನನಗೆ ಈ ಭಾಗ್ಯವನ್ನು ಕೊಡು ಅಂತ ಕೇಳೋದು. ಭರ್ತುರ್ಭಾಗ್ಯಂಚ ಭಾರ್ಯಾಣಂ ಪ್ರಾಪ್ಯತೆ ಭರತರ್ಷಭ. ರಾಮ ಸೀತಾದೇವಿ ಮುಂದೆ ಬಂದು ಹೇಳ್ತಾನೆ, ಸುಖವಾಗಿ ಇರು, ನಿಮ್ಮ ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ನಾನು 14 ವರ್ಷ ಹೋಗಿ ಬರ್ತೀನಿ ಅಂತಂದು. ಸೀತಾದೇವಿ ಏನು ಕೇಳಿದ್ರು ರಾಮನಿಗೆ, ನಿಮ್ಮ ತಾಯಿಗೆ ಏನು ಹೇಳಿ ಬಂದಿ ಅಂತ ಕೇಳಿದ್ರು. ರಾಮಗೇನು ಕೇಳಿದ್ರೆ, ನಿಮ್ಮ ತಾಯಿಗೇನು ಹೇಳಿ ಬಂದಿ? ನಿಮ್ಮ ತಾಯಿನೂ ನಾನು ಒನಕ್ಕೆ ಬರ್ತೀನಿ ಅಂತ ಅಂದಿರ್ತಾಳೋ ಇಲ್ಲೋ? ಅಂದಿರ್ತಾಳೆ. ಅವಳಿಗೇನು ಹೇಳ್ದಿ? ರಾಮ ಏನು ಹೇಳ್ದ, ಗಂಡನನ್ನು ಬಿಟ್ಟು ಬರಬಾರ್ದು, ಗಂಡನೇ ಸರ್ವಸ್ವ. ಗಂಡನ ಜೊತೆಗೆ ಇದ್ದದ್ದು ರುಚಿ ಅನ್ನಿಸ್ಬೇಕು ಹೆಂಡತಿಗೆ. ನಾನು ಗಂಡನ ಜೊತೆಗೆ ಎಷ್ಟೋ ತನಕ ಇರ್ತೀನಿ ಅಷ್ಟು ಭಾಳ ರುಚಿ ಅನ್ನಿಸ್ಬೇಕು, ಅದೇ ಅವಳ ಪಾತಿವ್ರತ್ಯ. ಒಂದು ತಿಂಗಳು ಊರಿಗೆ ಹೋಗಿ ಬರ್ತೀನಿ ಅಂದ್ರೆ ಭಾಳ ಚಲೋ ಬಿಡ್ರಿ, ಅಷ್ಟೇ ಆರಾಮಿರ್ತೀನಿ ಅಂತ ಅನ್ನಬಾರ್ದು ಅಂತ ಹೇಳಿ ಬಂದೀನಿ ನಾನು. ಹೌದಾ ಪುಣ್ಯಾತ್ಮ, ನಿಮ್ಮ ಅವ್ಗೆ ಹೇಳಲಿಕ್ಕೆ ಬರ್ತದೆ, ನನಗೆ ಹೇಳಿಕ್ಕೆ ಬರಂಗಿಲ್ಲೇನು ಅಂತ ಕೇಳ್ದ. ನಾನೇನು ಹೆಣ್ತಲ್ಲೇನು? ನಿಮ್ಮ ಅವ್ವ ತಾಯಿ ಕೌಸಲ್ಯ ತನ್ನ ಗಂಡನ ಜೊತೆಗೆ ಸುಖವಾಗಿರ್ಬೇಕಂತ, ನಾನು ಮಾತ್ರ ಗಂಡನ ಬಿಟ್ಟಿರ್ಬೇಕಂತ, ಇದೆಲ್ಲಿ ನ್ಯಾಯ ಅಂತಂದು